ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಪ್ರಚಲಿತ ಘಟನೆಗಳನ್ನು ನೋಡೋಣ. ಪ್ರಶ್ನೆ: 56ನೇ G7 ಶೃಂಗಸಭೆ ಈ ಕೆಳಗಿನ ಯಾವ ದೇಶದಲ್ಲಿ ನಡೆಯುತ್ತಿದೆ? ಎ ಅಮೆರಿಕ, ಬಿ ಫ್ರಾನ್ಸ್, ಸಿ ಜಪಾನ್, ಡಿ ಇಟಲಿ. ಸರಿಯಾದ ಉತ್ತರ ಬಿ ಫ್ರಾನ್ಸ್. 52ನೇ G7 ಶೃಂಗಸಭೆಯು ಫ್ರಾನ್ಸಲ್ಲಿ ನಡೆಯುತ್ತಿದೆ. ಪ್ರಶ್ನೆ: ಇತ್ತೀಚೆಗೆ 7.8 ತೀವ್ರತೆಯ ಕಡಲಾಚೆಯ ಭೂಕಂಪ ಸಂಭವಿಸಿದ ಮಿಂಡನಾವೊ ದ್ವೀಪ ಯಾವ ದೇಶದಲ್ಲಿದೆ? ಎ ಇಂಡೋನೇಷ್ಯಾ, ಬಿ ಜಪಾನ್, ಸಿ ಫಿಲಿಪೀನ್ಸ್, ಡಿ ಅಮೆರಿಕ. ಸರಿಯಾದ ಉತ್ತರ ಫಿಲಿಪೀನ್ಸ್. ಪ್ರಶ್ನೆ: ಕೇರಳ ಮತ್ತು ಕರ್ನಾಟಕದಲ್ಲಿ ಬಳಕೆಯಲ್ಲಿರುವ HAWK ಹಾಕ್ ವ್ಯವಸ್ಥೆ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ವನ್ಯಜೀವಿ ಅಪರಾಧ ನಿರ್ವಹಣೆ, ಆಪ್ಷನ್ ಬಿ ಸೈಬರ್ ಭದ್ರತೆ, ಆಪ್ಷನ್ ಸಿ ಹವಾಮಾನ ಮುನ್ಸೂಚನೆ, ಆಪ್ಷನ್ ಡಿ ಸಂಚಾರ ನಿಯಂತ್ರಣ. ಸರಿಯಾದ ಉತ್ತರ ವನ್ಯಜೀವಿ ಅಪರಾಧ ನಿರ್ವಹಣೆ. ಪ್ರಶ್ನೆ: 2014ರಲ್ಲಿ ಕ್ರಿಮಿಯಾ ಮೇಲೆ ದಾಳಿ ಮಾಡಿದ್ದಕ್ಕಾಗಿ G8 ಗುಂಪಿನಿಂದ ಯಾವ ದೇಶವನ್ನು ಹೊರಹಾಕಲಾಗಿದೆ? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ರಷ್ಯಾ, ಆಪ್ಷನ್ ಸಿ ಇರಾನ್, ಆಪ್ಷನ್ ಡಿ ಕೆನಡಾ. ಸರಿಯಾದ ಉತ್ತರ ಆಪ್ಷನ್ ಬಿ ರಷ್ಯಾ. ಪ್ರಶ್ನೆ: ವಿಶ್ವದ ಅತ್ಯಂತ ಸಕ್ರಿಯ ಜ್ವಾಲಾಮುಖಿಗಳಲ್ಲಿ ಒಂದಾದ ಮೆರಾಫಿ ಜ್ವಾಲಾಮುಖಿ ಎಲ್ಲಿದೆ? ಆಪ್ಷನ್ ಎ ಜಪಾನ್, ಆಪ್ಷನ್ ಬಿ ಅಮೆರಿಕ, ಆಪ್ಷನ್ ಸಿ ಇಟಲಿ, ಆಪ್ಷನ್ ಡಿ ಇಂಡೋನೇಷ್ಯಾ. ಸರಿಯಾದ ಉತ್ತರ ಇಂಡೋನೇಷ್ಯಾ. ಪ್ರಶ್ನೆ: ವಿಶ್ವದಲ್ಲಿ ಚೀನಾ ಮತ್ತು ಅಮೆರಿಕದ ನಂತರ ಅತಿ ಹೆಚ್ಚು ಸ್ವಚ್ಛ ಹಸಿರು ಕೈಗಾರಿಕೆಗಳನ್ನು ಹೊಂದಿರುವ ದೇಶ ಯಾವುದು? ಆಪ್ಷನ್ ಎ ಜರ್ಮನಿ, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ಫ್ರಾನ್ಸ್, ಆಪ್ಷನ್ ಡಿ ಬ್ರೆಜಿಲ್. ಸರಿಯಾದ ಉತ್ತರ ಭಾರತ.